ಹೇಳಪ್ಪ ಹೇಳಪ್ಪ. ಓವರ್ ಟ್ಯಾಂಕ್ ಫಸ್ಟ್ ಆಗ್ಲಿಲ್ಲ. ಏನಾಗಿಲ್ಲ? ಓವರ್ ಟ್ಯಾಂಕ್ ಆಗಿ ಆಮೇಲೆ ನೀರ್ ಬರ್ಬೇಕು ಇಲ್ಲಿ. ಓವರ್ ಟ್ಯಾಂಕ್ ಮಾಡ್ಕೊಂಡು ಹೊಂಟೋದ್ರು, ಎಲ್ಲ ಗಲೀಜ್ ಮಾಡ್ಬಿಟ್ಟು ಹೊಂಟೋದ್ರು. ಹೆಂಗ ಆಯ್ತು ಅದು ಹೊಂಟಾಯ್ತು. ನಿಮ್ಗೆ ಏನೇನ್ ಬೇಕು ಎಲ್ಲ ಕೇಳ್ಕೊಳ್ರಿ. ಅಲ್ಲ ಅವ್ರ ಏನ್ ಕೊಡ್ತಾರ ನಮ್ಗೆ ಗೊತ್ತಿಲ್ಲ. ನಾನ್ ಕಾಂಗ್ರೆಸ್ ಬೆಸ್ಟ್ ಅಂತ ನಾನು ಕಾಂಗ್ರೆಸ್ ಹೇಳ್ತೀನಿ. ಹೆಂಗೋ ಮೇನ್ ನೋಡು, ನೀ ಕಾಂಗ್ರೆಸ್ ಆಗಿ ಹೇಳ್ಬೇಡ, ಈ ಊರಿನ ಜನ ಆಗಿ ಹೇಳು. ಜನಗೋಸ್ಕರ ಹೇಳ್ತೀವಿ. ಒಳಗಡೆ ಆಚೆ ಮಾಡವ್ರೆ, ಒಳಗಡೆ ಚರಂಡಿ ನೋಡ್ಬಿಡ್ರಿ ನೀವು. ಬನ್ನಿ ಓಡ. ಹಂಗಾರೆ ಆಚೆ ನಿನ್ಕೊಂಡ್ ಮಾತಾಡೋದು ಅಜ್ಜಿ. ನಮಗೆ ಯಾಕೆ ಗೊತ್ತು ಯಾರನ್ನ ಮಾತಾಡ್ಸ್ಬೇಕು ಯಾರನ್ನ ಬಿಡ್ಬೇಕು ಅಂತ. ಚೆನ್ನಾಗಿದ್ಯಾ ಅಜ್ಜಿ? ಓ, ಏನ್ ಹೆಸರು? ಮಾರಮ್ಮ. ಮತ್ತೇನ್ ಸಮಾಚಾರ? ನಮ್ಗೆ ರೋಡ್ ಮಾಡಿಸ್ಕೊಡ್ಬೇಕು. ಅದ ಪ್ರಾಬ್ಲಮ್. ನಮ್ಮ ಮನೆಗಳಿಗೆ ಹಕ್ಕುಪತ್ರ ಕೊಡ್ಬೇಕು. ಹಕ್ಕುಪತ್ರ ಕೊಟ್ಟಿಲ್ವಾ? ಇಲ್ಲ ಕಣಪ್ಪ, ಓ ಕೊಡ್ಬೇಕು. ಎಷ್ಟು ಮನೆ ಕೊಟ್ಟಿಲ್ಲ ಹಕ್ಕುಪತ್ರವಾ? ನಮಗೆ ಸುಮಾರು ನಮ್ಗೆಲ್ಲ ಕೊಡ್ಲೇ ಇಲ್ಲ. ಹೌದಾ? ಎಷ್ಟು ಮನೆ ಕೊಟ್ಟಿಲ್ಲ ಗೊತ್ತಾ? ಎಷ್ಟು ಮನೆ ಕೊಟ್ಟಿಲ್ಲ? ಜಾಸ್ತಿ ಮನೆ ಅವೇ ಇಲ್ಲಿ. ನಮ್ಮ ಸೈಟ್ ಕೊಟ್ಟಾಗಿಂದ ನಮ್ಗೆ ಹಕ್ಕುಪತ್ರ ಕೊಡ್ಲಿಲ್ಲ. ಸೈಟ್ ಕೊಟ್ಟು ಎಷ್ಟು ದಿನ ಆಯ್ತು? ಸೈಟ್ ಕೊಟ್ಟ ಆಯ್ತು ಒಂದು 50 ವರ್ಷ ಆಯ್ತೇನೋ. ಹೌದಾ? 50 ವರ್ಷ ಆಗದಂತೆ ಹಕ್ಕುಪತ್ರ ಕೊಟ್ಟಿಲ್ಲ ಅಂತ ನಿಮ್ಮ ಹೆಸರೇನಂದ್ರೆ? ಮಾರಮ್ಮ ಹೇಳ್ತಾವ್ರೆ. ಈ ಎಲೆಕ್ಷನ್ ಬರ್ತದಲ್ಲ, ಇನ್ನೇನು ಗ್ರಾಮ ಪಂಚಾಯತ್ ಎಲೆಕ್ಷನ್ ಬರ್ತದಲ್ಲ, ಅವಾಗ ಕೊಡ್ತಾರೆ. ಯಾಕೇಳು? ಅದಕ್ಕೆ ನಾವು ಎಲೆಕ್ಷನ್ ಟೈಮಿಗೆ ಬರ್ಲಿಲ್ಲ. ಅದಕ್ಕೆ ನಾವು ಮುಂಚೆ ಬಂದ್ಬಿಟ್ಟಿದೀವಿ. ಈಗ ನಾವು ಎಲೆಕ್ಷನ್ ಟೈಮಿಗೆ ಬರೋಕೆ ನಾವು ಚುನಾವಣೆ ಇರಲ್ಲ, ನಾವು ಟಿವಿ ಚಾನೆಲ್ ಅವರು. ಅಜಯ್, ನಿಮ್ಗೊಂದು ವಿಷಯ ಗೊತ್ತಾ? ಬೆಂಗಳೂರಲ್ಲೂ ಹಿಂಗೆಯ ಎಷ್ಟೋ ಜನರಿಗೆ ಇರೋಣ. ಒಂದ್ ನಿಮಿಷ ಇರಪ್ಪ, ಎಲ್ರಿಗೂ ಮಾತಾಡಕ್ ಅವಕಾಶ ಮಾಡ್ಕೊಡಯ ನೀನು. ನಾವು ಹೋಗಿ ಎಲ್ಲ ಮಾತು ಮುಗಿದ್ಮೇಲೆ ಮಾತಾಡುವಂತ ಇರಪ್ಪ. ಬೆಂಗಳೂರಲ್ಲಿ ಎಷ್ಟೋ ಜನರಿಗೆ ಹಕ್ಕುಪತ್ರ ಕೊಟ್ಟಿಲ್ಲ. ಹಕ್ಕುಪತ್ರ ಕೊಡಕ್ಕೆ ದಮ್ಬೇಕು ಫಸ್ಟ್ ಆಫ್ ಆಲ್. ಏನಳೆ ಹಕ್ಕುಪತ್ರ ಕೊಡೋದಂದ್ರೆ ಈಸಿ ಅಲ್ಲ. ಹಕ್ಕುಪತ್ರ ಕೊಡೋಕೆ ದಮ್ಬೇಕು. ಅವ್ರು ಯಾಕೆ ಕೊಡಲ್ಲ ಗೊತ್ತಾ? ಕೊಡ್ತೀನಿ 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 ಅಂತ ಓಟ್ ಹಾಕ್ಸ್ಕೋಬೇಕಲ್ಲ. ಕಾಸು ಬರ್ತಿದ್ಯಾ? ಗೃಹಲಕ್ಷ್ಮಿ 2000 ರೂಪಾಯಿ ತಿಂಗಳ ಬರ್ತಿದ್ಯಾ? ಸಿದ್ದರಾಮಣ್ಣಂದು ಅದು ಮಾಡಿದ್ರಲ್ಲ ಗೃಹಲಕ್ಷ್ಮಿ ಬರ್ತಿದ್ಯಾ? ತಿಂಗಳ ಬರ್ತೈತಾ? ಪೆನ್ಷನ್ ದುಡ್ಡು ಎಷ್ಟು ಬರ್ತದೆ? ಪೆನ್ಷನ್ ದುಡ್ಡು, ಪಿಂಚಣಿ ದುಡ್ಡು ತಿಂಗಳ ಬರ್ತೈತೆ ಇಟ್ಕೊಂಡವ್ರು? ಅವ್ರು ಹಿಡ್ಕೊಂಡು ಕೊಡ್ತಾರೆ 10 ರೂಪಾಯಿ. 10 ರೂಪಾಯಿ ಕೊಡ್ತಾವ್ರ? ಅವ್ರು ಹಿಡ್ಕೋತಾರೆ. ಹಂಗ ಸರಿ. ಇದು ರೇಷನ್ ಕಾರ್ಡ್ ಐತಾ? ಅಕ್ಕಿ ಕೊಡ್ತಾವ್ರ? ಎಷ್ಟ್ ಕೆಜಿ ಕೊಡ್ತಾರ ಒಬ್ರಿಗೆ? 10 ಕೆಜಿ. ರೂಲ್ಸ್ ಕೇಳಲಿಲ್ಲ ನಾನು. ನಿಜವಾಗ್ಲೂ ಎಷ್ಟು ಕೊಡ್ತಾರೆ ಅಂತ ಕೇಳಿದೆ. ನೀವು ನಿಜವಾಗೂ 10 ಕೆಜಿ ಕೊಡ್ತಾ ಇದ್ರು, ಈಗ 9 ಕೆಜಿ. ಒಂದೊಂದ್ ಕೆಜಿ ಗುಳುಮ್ಸ್ವಾಹ ಕಾಳ ಸಂತೆಗೆ ಹೋಗ್ತಾ ಇದೆ 50 ರೂಪಾಯಿಗೆ 30 ರೂಪಾಯಿಗೆ. ಈಗ ಎಷ್ಟು ಮನೆ ಎಷ್ಟು ಜನ ಇದಾರೆ ಇಲ್ಲಿ ಒಟ್ಟು? ರೇಷನ್ ಕಾರ್ಡ್ ಅಲ್ಲಿ ಎಷ್ಟು ಲಿಸ್ಟ್ ಇದಾರೆ ಇಲ್ಲಿ? ಎಷ್ಟೊತ್ತು ನಿಂತ್ಕೋಬೇಕು ಅಂತ ಹೇಳು. ಅಲ್ಲ ಅದು ಸರ್ವರ್ ಪ್ರಾಬ್ಲಮ್ ಮಾಡಿ ಪ್ರಪಂಚಕ್ಕೆ ಇದೆ. ಅಲ್ಲ ಈ ಊರಲ್ಲಿ ಒಟ್ಟು ಎಷ್ಟು ರೇಷನ್ ಕಾರ್ಡ್ ಇದಾವಪ್ಪ? ಎಷ್ಟಿದೆ ನೀ ಹೇಳ್ಬೇಕು, ನಂಗೇನ್ ಗೊತ್ತು? ನಮಗೂ ಗೊತ್ತಿಲ್ಲ, ಹೇಳ್ರಿ. ನನಗೇನೇ ಗೊತ್ತು, ನಿಮ್ಮೂರ್ದು ನನಗೂ ಗೊತ್ತಿಲ್ಲ, ಹೇಳ್ರಿ. ಊರಲ್ಲಿ ಎಷ್ಟು ರೇಷನ್ ಕಾರ್ಡ್ ಇದಾವಣ ಟೋಟಲ್? ಎಷ್ಟು ಜನ ಇರೋದು? ಎಷ್ಟು ಜನ ಇರೋದಣ್ಣ ಊರಲ್ಲಿ? ಎಷ್ಟು ಜನಸಂಖ್ಯೆ? ಮನೆ ಎಲ್ಲ ಎಷ್ಟು? 900 ಜನ. ಇರೋಣ ಒಂದ್ ನಿಮಿಷ. 900 ಜನ, ಒಬ್ಬೊಬ್ಬರಿಗೂ 10 ಕೆಜಿ ಅಂತಂದ್ರು ಅಲ್ಲಿಗೆ ಎಷ್ಟಾಯ್ತು? ಅದರಲ್ಲಿ ಒಂದೊಂದು ಕೆಜಿ ಗುಳುಮ್ ಅಂದ್ರು 900 ಕೆಜಿ. 900 ಕೆಜಿ. ನಿಮಗ್ ಬರೀ 1 ಕೆಜಿ, ಅವ್ರಿಗೆ 900 ಕೆಜಿ. ಸರಿ ಬಿಡವ, ಆಯ್ತು.